ಏನೊಂದು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರ 17ನೇ ಬಡ್ಜೆಟ್ಟು ಕೇವಲ ಅವರಿಗೆ ಸಮಾಧಾನ ತಂದಿರ್ಬೋದು. ನಾನು 17ನೇ ಬಡ್ಜೆಟನ್ನು ಮಂಡಿಸ್ತಾ ಇದ್ದೀನಿ ಅನ್ನುವಂಥದ್ದು ಇಡೀ ರಾಜ್ಯಕ್ಕೆ ಬಹಳ ಡಿಸಪಾಯಿಂಟಿಂಗ್, ವೆರಿ ನಿರಾದಾಸಕವಾಗಿರುವಂಥ ಬಡ್ಜೆಟ್ ಆಗಿದೆ. ಇದು ನಾಡಿನ ಜನತೆ ಬಹಳಷ್ಟು ಅಪೇಕ್ಷೆ ಇತ್ತು. ಈ ಅಪೇಕ್ಷೆ ಎಲ್ಲ ನಿರಾಸೆಯಾಗಿದೆ. ಈ ಒಂದು ಬಡ್ಜೆಟ್ ಕೇವಲ 204 ಪೇಜಿನ ಬಡ್ಜೆಟನ್ನು ಕೊಟ್ಟಿದ್ದಾರೆ. ಒಂದು ಏನು ಡೀಟೇಲಿಂಗ್ ಸವಿಸ್ತಾರವಾಗಿದೆ, ಆದರೆ ಅಲ್ಲೇನು ಅಂಶಗಳಿಲ್ಲ, ಅದರಲ್ಲೇನೋ ಒಂದು ಭರವಸೆಗಳಿಲ್ಲ. ಕೇವಲ ಭಾಳ ಉದ್ದ ಬಡ್ಜೆಟಿನ ಭಾಷಣವಾಗಿದೆ ಹೊರತು ನಾಡಿನ ಜನತೆಗೆ ಅನುಕೂಲಕರವಾಗಿರುವಂಥ ಒಂದು ಬಡ್ಜೆಟ್ ಆಗಿಲ್ಲ. ಹಾಗಾಗಿ ಟೋಟಲಿ ಡಿಸಪಾಯಿಂಟಿಂಗ್ ಬಡ್ಜೆಟ್ ಆಗಿರುವಂಥದ್ದಿದೆ. ಈ ಒಂದು ಬಡ್ಜೆಟ್ ಎಲ್ಲೂ ಒಂದು ಭರವಸೆದಾಯಕವಾಗಿಲ್ಲ. ಗುಣಮಟ್ಟದ ಶಿಕ್ಷಣ ಕೊಡಲಿಕ್ಕಾಗಲಿ, ಒಂದು ಗುಣಮಟ್ಟದ ಆರೋಗ್ಯ ಸೇವೆಗಳಾಗಲಿ, ಒಬ್ಬ ರೈತರ ಪರವಾಗಲಿ, ದೀನ ದಲಿತರ ಪರವಾಗಲಿ, ಯಾವುದೇ ಒಂದು ಕ್ಷೇತ್ರಕ್ಕೂ ಅನುಕೂಲಕರವಾಗಿರುವಂಥ ಬಡ್ಜೆಟ್ ಅಲ್ಲ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಈ ಬಡ್ಜೆಟ್ ಒಂದು ನಿರಾದಾಸಕವಾಗಿದೆ, ನಿರಾಸೆಯನ್ನು ಹುಟ್ಟಿಸಿದೆ ಅನ್ನೋಂಥದ್ದನ್ನ ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ದಾಖಲೆ ಬಜೆಟ್ ಮಂಡಿಸಿದ್ದಾರೆ. ಹ್ಯಾಟ್ರಿಕ್ ಕೋತ ಬಜೆಟ್ ಮಂಡಿಸಿದ್ದಾರೆ. 3ನೇ ಬಾರಿ ಕೋತ ಮಾಡಿದ್ದಾರೆ. 24,000 ಕೋಟಿ ಕೋತ ಆಗಿದೆ, 94,000 ವಿತ್ತೀಯ ಕೊರತೆ ಆಗಿದೆ. 3 ವರ್ಷ ನಿರಂತರ ಆರ್ಥಿಕ ತಜ್ಞರು, ದಾಖಲೆ ಶೂರರು ಸಿದ್ದರಾಮಯ್ಯನವರಿಂದ 3ನೇ ಹ್ಯಾಟ್ರಿಕ್ ದಾಖಲೆಯ ಏನು ಕೋತ ಬಜೆಟ್ ಮಂಡಿಸಿದ್ರು. ಖಂಡಿತ ಈ ರೆವಿನ್ಯೂ ಡೆಫಿಸಿಟ್ ಒಬ್ಬರು ಆರ್ಥಿಕ ಸಚಿವರಾಗಿ ಭಾಳಷ್ಟು ಅನುಭವಿಗಳಾಗಿರುವಂಥವ್ರು ರೆವಿನ್ಯೂ ಡೆಫಿಸಿಟ್ ಬಡ್ಜೆಟನ್ನು ಮಂಡಿಸ್ತಿರೋದು ನಿಜಕ್ಕೂ ನಿರಾದಾಸಕವಾಗಿದೆ. ವೆರಿ ಡಿಸಪಾಯಿಂಟಿಂಗ್. ರೆವಿನ್ಯೂ ಡೆಫಿಸಿಟ್ ಇರುವಂಥದ್ದಿದೆ ಮತ್ತು ಸಾಲ ಒಂದು ರೆಕಾರ್ಡ್ ಏನಂದರೆ ಬರೀ 4 ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಅವಧಿಯಿಂದಲೂ 4,40,000 ಕೋಟಿಯಷ್ಟು ಸಾಲವನ್ನು ತಗೊಂಡಿರುವಂಥದ್ದಿದೆ. ಒಟ್ಟು ಇವರು ಬರೀ ಕೇವಲ 3 ವರ್ಷ ಅಧಿಕಾರದಲ್ಲಿದ್ದೇ ಹೆಚ್ಚು ಸಾಲ ಈ ರಾಜ್ಯದಲ್ಲಿ 55%ಗಿಂತ ಹೆಚ್ಚು ಈ ರಾಜ್ಯದ ಮೇಲೆ ಸಾಲದ ಹೊರೆಯನ್ನು ಹೆಚ್ಚಿಸಿರುವಂಥದ್ದು ಈ ಕಾಂಗ್ರೆಸ್ ಸರ್ಕಾರವಾಗಿದೆ. ಹಾಗಾಗಿ ಬರೀ ಸಾಲದ ಬಡ್ಜೆಟ್ ಆಗಿದೆ ಹೊರತು ರೆವಿನ್ಯೂ ಡೆಫಿಸಿಟ್ ಬಡ್ಜೆಟ್ ಆಗಿದೆ. ಏನು ಪ್ರಗತಿಪರವಾಗಿ ನೋಡುವಂಥ ಬಡ್ಜೆಟ್ ಆಗಿಲ್ಲ ಅನ್ನೋದು. ಗ್ಯಾರಂಟಿಗಳು ಹೊರೆಯಾಗಿದೆ. ಪರಿಷ್ಕರಣೆ ಆಗಬೇಕು ಅಂತಾರೆ ಶ್ರೀಮಂತರು. ಇವತ್ತು ನೋಡಿ, ಆಡಳಿತದಲ್ಲೂ ಈ ಸರ್ಕಾರ ಇವತ್ತು ಗ್ಯಾರಂಟಿಗಳ ಬಗ್ಗೆ ಮಾತಾಡೋದಾದರೆ ಒಂದು ಕನಿಷ್ಠ ಆರೋಗ್ಯದ ಗ್ಯಾರಂಟಿಯನ್ನು ಕೊಡಲಿಕ್ಕೆ ಈ ಸರ್ಕಾರದಲ್ಲಾಗಿಲ್ಲ. ಈಗ ಖರ್ಚು ಮಾಡ್ತಿರೋಂಥ ಔಷಧಿ ಮಾತ್ರೆನೂ ಒದಗಿಸ್ಲಿಕ್ಕೆ ವಿಫಲವಾಗಿರುವಂಥದ್ದು ನೋಡಿ. 3 ವರ್ಷದಲ್ಲಿ ಒಂದೇ ಒಂದು ಟೆಂಡರ್ ಆಗಿಲ್ಲ ಔಷಧಿ ಮಾತ್ರೆಯನ್ನು ಕೊಡಲಿಕ್ಕೆ, ಅಥವಾ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೂ ಸಂಪೂರ್ಣ ವಿಫಲವಾಗಿದೆ. ಕೌಶಲ್ಯತೆ ಕೊಡಲಿಕ್ಕೆ ಏನು ಗ್ಯಾರಂಟಿ ಕೊಡಲಿಕ್ಕೆ ಕೊಟ್ಟಿದ್ದಾರೆ? ಕನಿಷ್ಠ ಗುಣಮಟ್ಟದ ಶಿಕ್ಷಣ ಕೊಡಲಿಕ್ಕಾಗಲಿ, ಆರೋಗ್ಯ ವ್ಯವಸ್ಥೆಗಳು ಕೊಡೋದಾಗಲಿ, ಉದ್ಯೋಗದ ವಿಚಾರದಲ್ಲಾಗಿರಲಿ, ಅಥವಾ ಕಾನೂನು ಸುರಕ್ಷತೆಯಲ್ಲಿ ಯಾವುದು ಗ್ಯಾರಂಟಿ ಕೊಡಲಿಕ್ಕೆ, ಒಂದು ಕುಡಿಯೋ ನೀರಿಂದನೂ ವಿಫಲವಾಗಿರುವಂಥದ್ದು ಈ ಸರ್ಕಾರವಾಗಿದೆ. ಹಾಗಾಗಿ ಗ್ಯಾರಂಟಿ ಅನ್ನುವಂಥ ಹೆಸರಿನಲ್ಲಿ ಕೆಲವು ಯೋಜನೆಗಳನ್ನು ಕೊಟ್ಟು ಇನ್ನು ಮಿಕ್ಕ ಉಳಿದ ಎಲ್ಲ ಇಲಾಖೆಗಳಲ್ಲೂ ಸಮಾಜ ಕಲ್ಯಾಣ ಇಲಾಖೆಯಿಂದ ಹಿಡಿದು ನೀವು ನೀರಾವರಿಯಿಂದ ಹಿಡಿದು ಎಲ್ಲದರಲ್ಲೂ ವಿಫಲವಾಗಿರುವಂಥದ್ದು ಭಾಳ ಸ್ಪಷ್ಟವಾಗಿ ವ್ಯಕ್ತ ಆಗ್ತದೆ. ಈವನ್ ಗ್ಯಾರಂಟಿಯಲ್ಲೂ ಏನವರು ನುಡಿದಂತೆ ನಡಿತೀನಿ ಅಂತ ಹೇಳಿದಾರಲ್ಲ, ಅದರಲ್ಲೂ ಮೋಸ ಮಾಡೋಂಥದ್ದಾಗಿದೆ. ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇವಾಗ ಹಣ ಕೊಡ್ತಿದ್ದಿದ್ದು ಕೆಲವು ತಿಂಗಳುಗಳ ಹಣನೇ ಕೊಟ್ಟಿಲ್ಲ, ಅದಕ್ಕೆ ಉತ್ತರ ಇಲ್ಲ. ಸೊ ಈ ರೀತಿ ಎಲ್ಲ ಒಂದು ಕಡೆ ಕಡಿವಾಣ ಮಾಡೋಂಥದ್ದು, ಮೋಸ ಮಾಡೋಂಥದ್ದು, ಜನಕ್ಕೆ ಕೊಡ್ತೀನಿ ಅಂತ ಎಲ್ಲರಿಗೂ ಕೊಡ್ತೀನಿ ಅಂತೇಳಿ ಆ ಮಾತನ್ನು ಕೊಟ್ಟಿದಂತೆ ನುಡಿದಂತೆ ನಡೆಯೋದಲ್ಲೂ ವಿಫಲವಾಗಿರೋದೆ ಮಾತಿಗೆ ತಪ್ಪಿರುವಂಥವ್ರು ಈ ಕಾಂಗ್ರೆಸ್ ಸರ್ಕಾರ. ಶಾಸಕರ 140 ಜನ ಶಾಸಕರ ಕ್ಷೇತ್ರಗಳಿಗೆ ತಲಾ ಒಂದು 50-100 ಕೋಟಿ ರೂಪಾಯಿಗಳ ಯೋಜನೆಗಳು ಕೊಟ್ಟಿದ್ದಾರೆ. ಈ ಬಾರಿ ವಿಶೇಷ ಅದನ್ನ ಸ್ಪೆಸಿಫಿಕ್ ಆಗಿ ಆದರೆ ವಿಪಕ್ಷಗಳಿಗೆ ಯಾರಿಗೂ ಸಹ ಈ ಬಾರಿ ಆ ಒಂದು ಅವಕಾಶ ಕೊಟ್ಟಿದೆ. ನೋಡಿ, ಈ ಮುಂಚೆನೂ
ಮಾತನ್ನು ಕೊಟ್ಟು ಭರವಸೆನ ಕೊಟ್ಟು ಅನುದಾನ ಕೊಡ್ತೀನಿ ಅಂತ ಹೇಳಿದ್ನೇ ಇನ್ನೂ ಕೊಟ್ಟಿಲ್ಲ. ಅದಕ್ಕೆ ಟೆಂಡರ್ ಆಗಿಲ್ಲ, ಅದಕ್ಕೆ ಬೇಕಾಗಿರುವಂಥ ಬಡ್ಜೆಟನ್ನು ನಿಗದಿ ಮಾಡಿರುವಂಥದ್ದು ಇಲ್ಲ. ಇದುವರೆಗೂ ಅದೇ ಗಲಾಟೆಗಳು. ಅದು ಗ್ರಾಮೀಣ ಅಭಿವೃದ್ಧಿ ಇಲಾಖೆನಲ್ಲಾಗಿರಲಿ, PWDನಲ್ಲಾಗಲಿ, ಬೇರೆ ಬೇರೆ ಇಲಾಖೆನಲ್ಲಿ ಏನು ಮಾತನ್ನು ಕೊಟ್ಟಿದ್ರೋ ಅದನ್ನು ಉಳಿಸ್ಕೊಳ್ಳೋವಂಥದ್ದು ಈ ಸರ್ಕಾರದಿಂದ ಆಗಿಲ್ಲ. ಈ ಬಾರಿ ಬರೀ ಕಳೆದ ಬಾರಿನೂ ತಾರತಮ್ಯನೇ, ಬರೀ ಕೇವಲ ಕಾಂಗ್ರೆಸ್ ಶಾಸಕರಿಗೇ ಅನುದಾನ ಹೆಚ್ಚಾಗಿ ಕೊಡುವಂಥದ್ದು, ಅವ್ರಿಗೆ ಆದ್ಯತೆ ಕೊಡುವಂಥದ್ದು, ಈ ತಾರತಮ್ಯವನ್ನು ಈ ನಾಡಿನ ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ. ಅದೇ ರೀತಿ ಈ ಬಾರಿನೂ 100 ಕೋಟಿ 200 ಕೋಟಿ ಅಂತ ಹೇಳ್ಕೊಂಡಿರ್ಬೋದೇ ಹೊರತು ಅದನ್ನು ಖಂಡಿತ ಅನುಷ್ಠಾನ ಆಗೋದ್ರಲ್ಲಿ, ಅದನ್ನು ಕಾರ್ಯರೂಪಕ್ಕೆ ಖಂಡಿತ ಇವ್ರು ತರೋಲ್ಲ. ಇವ್ರ ಹತ್ರ ಈಗಾಗಲೇ ಸಂಬಳ ಕೊಡಲಿಕ್ಕೂ ಹಣ ಇಲ್ಲ. ಇವ್ರ ಹತ್ರ ಸಂಬಳ ಕೊಡಲಿಕ್ಕೂ ಹಣ ಇಲ್ಲದಿದ್ದವ್ರ ಹತ್ರ, ಔಷಧಿ ಮಾತ್ರೆ ಕೊಡಲಿಕ್ಕೂ ಹಣ ಇಲ್ಲದಿದ್ದವ್ರ ಹತ್ರ ನೀವು ಏನನ್ನು ಬಯಸ್ಬೋದು, ಏನನ್ನು ಬಯಸ್ಲಿಕ್ಕೆ ಆಗಲ್ಲ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. 16 ವರ್ಷದ ಮಕ್ಕಳಿಗೆ ಮೊಬೈಲ್ ಬ್ಯಾನ್ ಮಾಡಿರುವಂಥದ್ದು ಇದು ಬರೀ ಒಂದು ಹೇಳಿಕೆಯ ಮಾತಾಗಿರುತ್ತದೆ. ಇದು ಒಳ್ಳೆಯದು. ಏನೊಂದು ಸೋಷಿಯಲ್ ಮೀಡಿಯಾವನ್ನು ನಿಷೇಧಿಸೋದು, 16 ವಯಸ್ಸಿನಕ್ಕಿಂತ ಕಮ್ಮಿ ಇರುವಂಥ ವಯಸ್ಸಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ನಿಷೇಧಿಸೋದು ಒಳ್ಳೆಯದೇ, ಅದನ್ನು ಸ್ವಾಗತಿಸ್ತೀವಿ. ಆದರೆ ಇವರು ಕಾರ್ಯರೂಪಕ್ಕೆ ಯಾವುದನ್ನು ಕಾರ್ಯರೂಪಕ್ಕೆ ಬರೀ ಹೇಳಿಕೆ ಅಥವಾ ಹೆಡ್ಲೈನ್ ಸರ್ಕಾರ ಇದು ಕಾರ್ಯರೂಪಕ್ಕೆ ತರಲಿಕ್ಕೆ ಇವ್ರ ಕೈನಲ್ಲಿ ಆಗಲ್ಲ. ಆ ರೀತಿಯಾದಂಥ ಕಮಿಟ್ಮೆಂಟು, ಆಸಕ್ತಿ ಮತ್ತು ಕಾಳಜಿ ಇರುವಂಥದ್ದು ಈ ಸರ್ಕಾರದಲ್ಲಿ ನಾವು ಕಾಣಲ್ಲ. ಬರೀ ಹೇಳಿಕೆ ಸರ್ಕಾರವಾಗಿದೆ ಅನ್ನೋದನ್ನ ಭಾಳ ಸ್ಪಷ್ಟವಾಗಿ